ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿ 75 ವರ್ಷ ಕಳೆದಿದೆ. ನನ್ನ ವಯಸ್ಸಿನವರಿಗೆಲ್ಲ ಭಾಳ ಸಂತೋಷ ಏನು, ನನ್ನ ವಯಸ್ಸಿನಷ್ಟೇ ಈ ಸ್ವಾತಂತ್ರ್ಯದ ಅನುಭವವನ್ನು ಕೂಡ ನಾವು ಪಡಿತಾ ಇದ್ದೇವೆ. ಸ್ವಾತಂತ್ರ್ಯ ಅಂದರೆ ಏನು? ಬೆಳವಣಿಗೆ, ಪ್ರಗತಿ ಮತ್ತು ಸಾಧನೆ, ಈ ಮೂರು. ನಮ್ಮ ದೇಶದಲ್ಲಿ ಈ ವರ್ಷ ಒಲಿಂಪಿಕ್ಸಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ, ಕೃಷಿಯಲ್ಲಿ ಸಾಧನೆ ಮಾಡಿದ್ದಾರೆ, ವಿಜ್ಞಾನದಲ್ಲಿ ಸಾಧನೆ ಮಾಡಿದ್ದಾರೆ, ಚಂದ್ರಲೋಕಕ್ಕೆ ಹೋಗುವಂಥ ಕಾರ್ಯಕ್ರಮದಲ್ಲಿ ಕೂಡ ಸಾಧನೆ ಮಾಡಿದ್ದಾರೆ. ಎಲ್ಲ ಸಾಧನೆಯು ನಮಗೆ ಸಾಧ್ಯವಾದದ್ದು ಈ ಸ್ವಾತಂತ್ರ್ಯ ದೊರಕಿದ್ರಿಂದ. ಇಲ್ಲದಿದ್ದರೆ ನಾವು ಇನ್ನೊಬ್ಬರ ಅಡಿಯಾಳಾಗಿದ್ದರೆ ಅವ್ರು ನಮಗೆ ಏನು ಹೇಳ್ತಿರೋ ಅದನ್ನು ಮಾತ್ರ ಮಾಡ್ತಿದ್ದರು. ಮತ್ತು ನಮಗೆ ಕೀರ್ತಿ, ಹೆಸರು ಅಂತೂ ಬರ್ತಿರಲಿಲ್ಲ, ವ್ಯಕ್ತಿತ್ವ ಅಂತೂ ಬರ್ತೇ ಇರಲಿಲ್ಲ. ಈಗ ನಮಗೆ ಭಾರತ ಅನ್ನುವಂಥ ಒಂದು ಶಬ್ದಕ್ಕೆ ವ್ಯಕ್ತಿತ್ವ ಬಂದಿದೆ. ಎಲ್ಲರೂ ಭಾರತವನ್ನು ಉಲ್ಲೇಖಿಸ್ತಾ ಇದ್ದಾರೆ. ಎಲ್ಲ ಆಟೋಟಗಳಿಂದ ಹಿಡಿದು ನಮ್ಮ ಕೃಷಿ, ಹೈನುಗಾರಿಕೆ ಮತ್ತು ಎಲ್ಲ ಸಾಧನೆಗಳಲ್ಲಿ ನಾವು ಪ್ರಗತಿ ಮಾಡಿದ್ದೇವೆ. ವಿಜ್ಞಾನದಲ್ಲಂತೂ ಅಪೂರ್ವವಾದ ಸಾಧನೆ ಮಾಡಿದ್ದೇವೆ. ಐ ಟಿ ಅಂತಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಈ ಅನೇಕ ರೀತಿಯ ಸಾಫ್ಟ್ವೇರ್ ಕಂಪನಿಗಳಲ್ಲಿ ನಮ್ಮ ಭಾಳ ಸಾಧನೆ ಆಗಿದೆ. ಈ ಎಲ್ಲ ಸಾಧನೆಗಳಿಗೆ ಕಾರಣ ಆಗಿದ್ದು ಇದೆಲ್ಲ ಆಗುತ್ತೆ ಅಂತ ತಿಳಿಯದೇ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರಿಂದ. ಸ್ವಾತಂತ್ರ್ಯ ಹೋರಾಟಗಾರರು ಯಾರು ತ್ಯಾಗ ಮಾಡಿದ್ದಾರೆ, ಅವರು ಒಂದು ದಿವಸ ಈ ದಿವಸ ಬರುತ್ತೆ, ಇಷ್ಟು ದೇಶದಲ್ಲಿ ಪ್ರಗತಿ ಆಗುತ್ತೆ, ಕೇವಲ 50 ವರ್ಷದಲ್ಲಿ, ಕೇವಲ 75 ವರ್ಷದಲ್ಲಿ ಭಾರತ ಈ ಎತ್ತರಕ್ಕೆ ಏರುತ್ತೆ ಅನ್ನೋ ಖಂಡಿತ ತಿಳಿದಿರಲಿಲ್ಲ. ಕೇವಲ ದಾಸ್ಯದಿಂದ ಮುಕ್ತರಾಗಬೇಕು ಅನ್ನೋ ಪ್ರಯತ್ನ ಮಾತ್ರ ಅವರಲ್ಲಿತ್ತು. ದಾಸ್ಯದಿಂದ ಮುಕ್ತರಾದ ಮೇಲೆ ಏನು ಅವರಿಗೆ ಗೊತ್ತಿರಲಿಲ್ಲ. ಆದರೆ ಆ ಹೋರಾಟಗಾರರಿಗೆಲ್ಲ ನಾವು ಈಗ ಸ್ಮರಿಸಬೇಕು. ಅವರನ್ನು ನಾವು ಸದಾ ಹೃದಯದಲ್ಲಿ ಪ್ರಶಂಸೆ ಮಾಡಿಕೊಳ್ಬೇಕು. ಯಾಕಂದರೆ ಅವರಿಂದಾಗಿ ನಮಗೆ ಈ ಪ್ರಗತಿ ಸಾಧನೆ ಆಗಿದೆ. ನಾವು ಎತ್ತರಕ್ಕೇರಿದ್ದೇವೆ, ಇನ್ನೂ ಎತ್ತರಕ್ಕೇರುತ್ತೇವೆ. ಈಗ ಆರ್ಥಿಕವಾಗಿ ಮತ್ತು ಅನೇಕ ಸಂಪನ್ಮೂಲಗಳಲ್ಲಿ ನಾವು ಭಾಳ ಎತ್ತರಕ್ಕೇರಿದ್ದೇವೆ, ಇನ್ನು ಮೇಲೆ ಎತ್ತರಕ್ಕೆ ಹೋಗ್ತೇವೆ. ನಾವು ಖಂಡಿತವಾಗಿ ಈ ದೇಶದಲ್ಲಿ ಸ್ವಾತಂತ್ರ್ಯದ ಪೂರ್ಣ ಫಲವನ್ನು ನಮ್ಮ ಮುಂದಿನ ಜನಾಂಗ ಪಡೀಲಿಕ್ಕಿದೆ. ಎಲ್ಲ ರೀತಿಯಲ್ಲೂ ಕೂಡ ದೇಶ ಪ್ರಗತಿ ಸಾಧಿಸಲಿ ಅಂತೇಳಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಈ ಸ್ವಾತಂತ್ರ್ಯೋತ್ಸವದ ದಿವಸ ನಾನು ಪ್ರಾರ್ಥಿಸ್ತೇನೆ.